ಓಕೆ, ಹೇಗಿದೆ ಟ್ರೆಂಡ್? ಏನ್ ಅನ್ಸುತ್ತೆ? ಕಾಂಗ್ರೆಸ್ ಮೂರನೇ ಸ್ಥಾನದಲ್ಲಿದೆ. ಹೌದಾ? ನಮ್ಮ ಮಾತಿನ ಮೂಲಕ ಅಲ್ಲ, ಇವರು ತಂದೆ, ಮಗ, ಸೊಸೆ, ಮೊಮ್ಮಗ, ಇದು ಜನರಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದು ಅವರ್ಷನ್ ಬಂದ್ಬಿಡ್ತು. ತನ್ನ ಅಸ್ತಿತ್ವವನ್ನ ರಾಜ್ಯದಲ್ಲಿ ಕಳ್ಕೊಳ್ತಕ್ಕಂಥ ಪ್ರಥಮ ಸೂಚನೆ ದಾವಣಗೆರೆಯಲ್ಲಿ ಶುರುವಾಗುತ್ತೆ. ಜನರು ಒಂದು ತೀರ್ಮಾನಕ್ಕೆ ಬಂದ್ರೆ ಆ ತೀರ್ಮಾನ ಬದಲಾಯಿಸೋದು ಭಾರಿ ಕಷ್ಟ. ನೀವು ಗ್ರೌಂಡ್ ಅಲ್ಲಿ ಓಡಾಡ್ತಾ ಇದ್ದೀರಿ, ನೀವೆಲ್ಲೇ ಕುತ್ಕೊಂಡ್ರು ಗ್ರೌಂಡ್ ಅಲ್ಲಿ ಏನಾಗ್ತಿದೆ ಅನ್ನೋ ರಿಪೋರ್ಟ್ ತಗೊಳ್ತಾ ಇದ್ದೀರಿ. ನೀವೊಂದು ಸಮುದಾಯವನ್ನ ಈಗ ಹೇಳಿದ್ರಿ, ಹೇಗಿದೆ ಆ ಸಮುದಾಯದ ಭಾವನೆ? ಏನಾಗಿದೆ ಆ ಸಮುದಾಯದ ಭಾವನೆ? ಕಾಂಗ್ರೆಸ್ ಕೊಡಬಾರ್ದು, ಫಿಕ್ಸ್ ಆಗಿದೆ. ಫಿಕ್ಸ್ ಆಗಿದೆ. ಕಾಂಗ್ರೆಸ್ 2ನೇ ಪ್ಲೇಸಿಗೆ ಬರೋ ಸ್ಥಿತಿಯಲ್ಲೂ ಕೂಡ ಇಲ್ಲ ಇವತ್ತು. ಹೋಗ್ಲಿ, ನೀವು 3 ವರ್ಷ ಸರ್ಕಾರ ಬಂತಲ್ಲ, ಈ ಸಮಾಜಕ್ಕೆ ಏನ್ ಮಾಡಿದ್ರಿ? ಸೊ ಕೆಲವೊಬ್ರು ಮಾತಾಡ್ಕೊಳ್ತಾ ಇದ್ದಾರೆ, ಸಿಎಂ ಇಬ್ರಾಹಿಂ ಅವರು ಇಲ್ಲಿಗೆ ಬಂದಿರೋದು ಕಾಂಗ್ರೆಸ್ನ ಸೋಲ್ಸೋದಕ್ಕೆ, ಬಿಜೆಪಿನ ಗೆಲ್ಸೋದಕ್ಕೆ. ಇಸ್ ದಟ್ ರೈಟ್? ಕಾಂಗ್ರೆಸ್ನ ಹೈಕಮಾಂಡೇ ಬಿಡುಗಡೆ ಮಾಡಿರುವಂತ ಲಿಸ್ಟ್ ಅಲ್ಲಿ 3 ಜನ ಸ್ಟಾರ್ ಪ್ರಚಾರಕರು, ಒಬ್ಬ ಸಿಎಂ, ಮತ್ತೆ DCM, ಮತ್ತೊಂದು ಜಮೀರ್ ಅಹಮದ್ ಖಾನ್ ಅವರು. ಜಮೀರ್ ಅಹಮದ್ ಖಾನ್ ಅವರು ಕೇರಳಕ್ಕೆ ಹೋಗಿದ್ದಾರೆ, ಇಲ್ಲಿ ಇನ್ನೂ ಬಂದಿಲ್ಲ. ಅವ್ರು ಬರದೇ ಇದ್ರು ನಡೆಯುತ್ತೆ ಅನ್ನುವಂಥದ್ದು ಸಚಿವರ ಮಾತು. ಏನಂತೀರಿ ಇದಕ್ಕೆ? ಬರಲೇ ಬೇಡ ಅಂತ ಕ್ಯಾಂಡಿಡೇಟ್ ಹೇಳಿದ್ದಾರೆ. ಅದಕ್ಕೆ ಸರ್ವಜ್ಞ ಹೇಳಿದಾನಲ್ಲ, ಕರೆದು ಇಡಿ ಓಡಿ ಸರ್ವಜ್ಞ ಅಂತ. ಸೊ ಅವ್ರು ಯಾಕೆ ಬರಕ್ ಹೋಗ್ತಾರೆ ಪಾಪ? ಈಗ ಜಮೀರ್ ಅಹಮದಿಗೆ ಅವಮಾನ ಆಗೋದು, ನನಗಾಗೋದು ಎರಡು ಒಂದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಭೆ ವಿತ್ ಸಭಾ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಇಡೀ ಕರ್ನಾಟಕದಲ್ಲೇ ಸಿಕ್ಕಾಪಟ್ಟೆ ಕಾವು ಪಡ್ಕೊಂಡಿರುವಂತಹ ಕ್ಷೇತ್ರ. ಕಾರಣ ಬೈ ಎಲೆಕ್ಷನ್. ಇಲ್ಲಿ ಕೇವಲ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನುವಂತಹ ವಾತಾವರಣ ಇಲ್ಲ. ಅದನ್ನ ಹೊರತುಪಡಿಸಿ ಪಕ್ಷೇತರ ಅಭ್ಯರ್ಥಿಗಳು ಕೂಡ ಕಣದಲ್ಲಿದ್ದಾರೆ. ಅವರು ಕೂಡ ಹಗಲು ರಾತ್ರಿ ಶ್ರಮಿಸ್ತಾ ಇದ್ದಾರೆ, ಜನರ ಹತ್ರ ಹೋಗ್ತಿದ್ದಾರೆ, ಗೆಲ್ಲುವಂತಹ ಹೋಪ್ಸ್ ಹೊಂದಿದ್ದಾರೆ. ಹಾಗೆ ಸಿಎಂ ಇಬ್ರಾಹಿಂ ಅವರು ಕೂಡ ಕಳೆದ 3-4 ದಿನದಿಂದ ಕ್ಷೇತ್ರದಲ್ಲಿ ಬೀಡು ಬಿಟ್ಟಿದ್ದಾರೆ. ಏನಾಗ್ತಾ ಇದೆ, ಏನಾಗ್ತಾ ಇಲ್ಲ ಅನ್ನುವಂತಹ ರಿಪೋರ್ಟ್ ಪಡ್ಕೊಳ್ತಾ ಇದ್ದಾರೆ. ಆದಿಲ್ ಪಾಷಾ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾರೆ. ಕೆಲವೊಂದಿಷ್ಟು ಮಾತುಗಳು, ಕೆಲವೊಂದಿಷ್ಟು ಒಪಿನಿಯನ್ಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಇಲ್ವಾ? ಹಾಗಾದ್ರೆ ಬೇರೆ ಯಾರ ವಿರುದ್ಧ ಯಾರಿದ್ದಾರೆ? ಟ್ರೆಂಡ್ ಏನ್ ಹೇಳುತ್ತೆ? ಸಿಎಂ ಇಬ್ರಾಹಿಂ ಅವರು ಏನು ಹೇಳ್ತಾರೆ? ಇವರು ಕೇಂದ್ರ ಸಚಿವರಾಗಿದ್ದವರು, ರಾಜ್ಯದ ಪ್ರಭಾವಿ ನಾಯಕರು ಕೂಡ ಹೌದು, ಮತ್ತು ಸಮುದಾಯದ ಘಟಾನುಘಟಿ ಲೀಡರ್ ಕೂಡ ಹೌದು. ತಮ್ಮ ಸೆಕ್ಯುಲರಿಸಮ್ನಿಂದ ಅವರು ಇಡೀ ಕರ್ನಾಟಕದಲ್ಲಿ ಸಾಕಷ್ಟು ಫೇಮಸ್ ಆಗಿದ್ದಂಥವರು. ಸೊ ಏನು ಹೇಳ್ತಾರೆ? ಅವರ ಮಾತೇನಾಗಿದೆ? ಯಾರನ್ನ ಗೆಲ್ಲಿಸ್ಕೊಳ್ಳೋಕೆ ಆಕ್ಚುಲಿ ಇವ್ರು ಇಲ್ಲಿ ಬಂದಿದ್ದಾರೆ ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಓಕೆ, ತುಂಬಾ ದಿನದ ನಂತರ ಇಲ್ಲಿ ತುಂಬಾ ಬ್ರೈಟ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಿ. ಏನಿಲ್ಲ, ಎದು ಹೇಗಿದೆಯೋ ಹಾಗೆ ಇದೀವಿ. ಓಕೆ, ಹೇಗಿದೆ ಟ್ರೆಂಡ್? ಏನ್ ಅನ್ಸುತ್ತೆ? ಟ್ರೆಂಡು ಕಾಂಗ್ರೆಸ್ಸು 3ನೇ ಸ್ಥಾನದಲ್ಲಿದೆ. ಹೌದಾ? ಕಾಂಗ್ರೆಸ್ಸು ತನ್ನ ಅಸ್ತಿತ್ವವನ್ನ ರಾಜ್ಯದಲ್ಲಿ ಕಳ್ಕೊಳ್ತಕ್ಕಂಥ ಪ್ರಥಮ ಸೂಚನೆ ದಾವಣಗೆರೆಯಿಂದಲೇ ಶುರುವಾಗುತ್ತೆ. ಬಿಜೆಪಿ ಕಾಂಗ್ರೆಸ್ ಇದು ಎರಡೂ ಕೂಡ ವಿಫಲರಾಗಿದ್ದಾರೆ. ಜನರಲ್ಲಿ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಈ ಇಬ್ಬರ ಮಧ್ಯೆ 3ನೇವ್ರು ಇಲ್ಲದೆ ಇರೋದ್ರಿಂದ JDS ಇತ್ತು, ಅವರು ಹೋಗಿ ಬಿಜೆಪಿ ಮಡಿಯಲ್ಲಿ ಹೋಗಿ ಕೂತ್ಬಿಟ್ರು. ಜನರಿಗೆ ಒಂದು 3ನೇ ಶಕ್ತಿ ಅವಶ್ಯಕವಾಗಿತ್ತು. ಹಾಗಾಗಿ ನಾವೆಲ್ಲರೂ ಸ್ನೇಹಿತರುಗಳು ಸೇರಿ, ನಾವು ರೈತ ಸಂಘದವರು, ಬಹುಜನ್ ಸಮಾಜ್ ಪಾರ್ಟಿಯವರು, RP ಅವರೆಲ್ಲ ಸೇರಿ ಒಂದು ಕರ್ನಾಟಕ ನವನಿರ್ಮಾಣ ವೇದಿಕೆ ಅಂತೇಳಿ ಮಾಡಿ, ಅದರ ಮುಖಾಂತರ ಒಂದು ರಾಜಕೀಯ ಪಕ್ಷವಾಗಿ ಅಸ್ತಿತ್ವಕ್ಕೆ ಬಂದು ಮಾಡಬೇಕು ಅಂತ ಅನೇಕ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ವಿ. ಈ ಮಧ್ಯದಲ್ಲಿ ಈ ಒಂದು ಚುನಾವಣೆ ಬಂತು. ಈ ಚುನಾವಣೆಯಲ್ಲೂ ಕೂಡ ಜನರ ಅಭಿಪ್ರಾಯ ಏನಿದೆ 3ನೇ ಶಕ್ತಿ ಬಗ್ಗೆ ತಿಳ್ಕೊಳಕ್ಕೂ ನಮಗೊಂದು ಅವಕಾಶ ಆಗುತ್ತೆ ಅಂಥೇಳಿ ಆದಿಲ್ ಪಾಷಾ ಅವರನ್ನ ಕ್ಯಾಂಡಿಡೇಟ್ ಅಂತೇಳಿ ನಾವು ಸಪೋರ್ಟ್ ಮಾಡಿ ಡಿಕ್ಲೇರ್ ಮಾಡಿ, ಈಗ ನಾನು, ಮುನಿಯಪ್ಪನವರು, ಮೋಹನ್ರವರು, ಗೋಪಿನಾಥ್ ಅವರು ಎಲ್ಲರೂ ಬಂದಿದ್ದಾರೆ. ಸೊ ನಾವು ಕಳೆದ 3 ದಿವಸದಿಂದ ಕೆಲಸ ಮಾಡ್ತಾ ಇದ್ದೀವಿ. ಒಳ್ಳೆ ವಾತಾವರಣ ಬರ್ತಾ ಇದೆ. ಓಕೆ, ವಾತಾವರಣ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು, ಅವ್ರನ್ನೇ ನೀವು 3ನೇ ಸ್ಥಾನಕ್ಕೆ ಹಾಕ್ಬಿಟ್ರಿ ನಿಮ್ಮ ಮಾತಿನ ಮೂಲಕ. ನಮ್ಮ ಮಾತಿನ ಮೂಲಕ ಅಲ್ಲ, ಇವರು ತಂದೆ, ಮಗ, ಸೊಸೆ, ಮೊಮ್ಮಗ, ಇದು ಜನರಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದು ಅವರ್ಷನ್ ಬಂದ್ಬಿಡ್ತು. ಇವರೇ ಇರ್ಬೇಕಾ,
ಬೇರೆ ಯಾರು ಬರಬಾರ್ದ? ಹ್ಮ್ ಹಾಗಾಗಿ ಹ್ಮ್ ಇವತ್ತು ಲಿಂಗಾಯತ್ ಕ್ಯಾಂಡಿಡೇಟು ಇವರೊಬ್ಬರೇ ಇರೋದು. ಆದರೂ ಲಿಂಗಾಯತರ ಮತ ಬಿ ಜೆ ಪಿ ಹೋಗ್ತಾ ಇದೆ, ಹ್ಮ್ ಬಿ ಜೆ ಪಿ ಹೋಗ್ತಾ ಇದೆ. ಹ್ಮ್ ಇವರು ಬಿ ಜೆ ಪಿ ವೀಕ್ ಕ್ಯಾಂಡಿಡೇಟ್ ಹಾಕಿಸ್ಕೊಂಡ್ರು. ಈಗ ಅದೇ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತೀರಿ? ಮ್ಯಾಚ್ ಫಿಕ್ಸಿಂಗ್ ಆಗಿತ್ತು, ಓಕೆ. ಈಗ ಅದೇ ಸ್ಟ್ರಾಂಗ್ ಆಗಿ ಕೂತಿದೆ. ನೀವು ಒಬ್ಬ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸೆಕ್ಯುಲರ್ ಲೀಡರ್ ಅಂತ ಅನ್ನಿಸ್ಕೊಂಡವರು, ಬಸವಣ್ಣನವರ ವಚನ ಆಗಿರ್ಬೋದು, ನಿಮ್ಮ ನೇರ ನುಡಿ ಆಗಿರ್ಬೋದು, ನೀವು ಸಪೋರ್ಟ್ ಮಾಡ್ತಾ ಇದ್ದಿದ್ದಾಗಿರ್ಬೋದು, ಸೊ ಇದೆಲ್ಲ ನೋಡಿದಾಗ ಒಬ್ಬ ಅಹಿಂದ ಸಮುದಾಯದವ್ರನ್ನ, ಸಮಾಜದವ್ರನ್ನ ಬಿಜೆಪಿಯಿಂದ ಟಿಕೆಟ್ ಕೊಟ್ಟಿದ್ದಾರಪ್ಪ, ನಿಮ್ಗೆ ಯಾಕೆ ವೀಕ್ ಅನ್ನಿಸ್ತಾ ಇದ್ದಾರೆ ಅವರು? ಎಲೆಕ್ಷನ್ನಿಗೆ ಸಮಾಜದ ಮುಖಂಡರು ಬೇರೆ, ಚುನಾವಣೆ ನಿಲ್ತಕ್ಕಂಥದ್ದು ಬೇರೆ. ಹಾ. ಈಗ ಸಿದ್ದರಾಮಯ್ಯನೂ ಕುರುಬರೇ, ರೇವಣ್ಣನೂ ಕುರುಬರೇ. ಹ್ಮ್ ಆ ಕುರುಬರಿ ಎಷ್ಟು ವ್ಯತ್ಯಾಸ ಇದೆ. ಹ್ಮ್ ಒಂದು ಪೊಲಿಟಿಕಲ್ ಫೇಸ್ ಇರಬೇಕು. ಸರಿ ಸಮಾಜದಿದ್ರೆ ಅಲ್ಲ, ಆ ಸಮಾಜದ ಪೊಲಿಟಿಕಲ್ ಫೇಸ್, ಆ ಸಮಾಜ ಇವರನ್ನು ಲೀಡ್ರು ಅಂತ ಒಪ್ಕೊಂಡಿದೆಯಾ, ಹ್ಮ್ ಹ್ಮ್ ಅದು ಭಾರಿ ಪ್ರಾಮುಖ್ಯವಾದದ್ದು. ಇವತ್ತು ಅದು ಬಿ ಜೆ ಪಿಯವರು ಯಾಕೆ ಕ್ಯಾಂಡಿಡೇಟ್ ಮಾಡಿದ್ರು ಅಂತ ಹ್ಮ್ ಅರ್ಥವಾಗಿಲ್ಲ. ಅವ್ರು ಮಾಡಿದ್ದಾರೆ, ಅವ್ರಿಗೆ ಬಿಟ್ಟಿದ್ದದು. ಹ್ಮ್ ಆದರೆ ಆ ಮನುಷ್ಯನೇ ಈಗ ಸ್ಟ್ರಾಂಗ್ ಆಗಿದ್ದಾರೆ. ಹ್ಮ್ ಸೊ ಈ ಫೈಟ್ ನಡೀತಾ ಇರೋದು ಹ್ಮ್ ಆದಿಲ್ ಪಾಷಾ ಅವರಿಗೂ ಬಿ ಜೆ ಪಿಗೇನೆ. ಕಾಂಗ್ರೆಸ್ನವರು ಫೀಲ್ಡ್ ಅಲ್ಲೇ ಇಲ್ಲ ಅಂತೀರಿ ನೀವು? ಇಲ್ಲ, ಫೀಲ್ಡ್ ಅಲ್ಲಿ ಇದ್ದಾರೆ, Okay. ಫೀಲ್ಡ್ ಅಲ್ಲಿ ಇಲ್ಲ ಅಂತ ಹೇಳಲ್ಲ. ಓ ವೋಟಿಂಗ್ ಅಲ್ಲಿ ಅವ್ರಿಗೆ ನೀವು ನೋಡಿ, ದಲಿತರು ಓಟ್ ಇಲ್ಲ, ಈ ಒಳ ಮೀಸಲಾತಿ ವಿಚಾರದಲ್ಲಿ ಹ್ಮ್ ಬೋಯಿ ಇಲ್ಲ, ಹ್ಮ್ ಲಮಾಣ ಇಲ್ಲ, ಹ್ಮ್ ಮರಾಠ ಇಲ್ಲ, ಹ್ಮ್ ಕುರುಬರಿಲ್ಲ, ಹ್ಮ್ ನಾಯಕರಿಲ್ಲ, ಹ್ಮ್ ಮುಸ್ಲಿಮ್ಸ್ ಇಲ್ಲ. ಇನ್ನು ಯಾವ ಓಟು? ಮುಸ್ಲಿಮ್ಸ್ ಇಲ್ಲ ಅಂತ ಹೆಂಗ್ ಹೇಳ್ತೀರಿ ನೀವು? ಯಾಕೆ ಕೊಡ್ತಾರೆ? 86,000 ಜನ ಮುಸ್ಲಿಮರಿರೋ ಜಾಗದಾಗೆ ಹಾ. ಮುಸ್ಲಿಮ್ ಎಲ್ಲರೂ ಒಂದಾಗಿ ಒಂದು ಸೀಟ್ ಕೊಡಿ ಅಂತ ಕೇಳಕ್ ಹೋಗಿ ಓಕೆ. ಅವ್ರನ್ನ ಬೈದು ಕಳಿಸಿದ್ರು. ಮಿನಿಸ್ಟರ್ ಹಿಂದೆ ಮುಂದೆ ಸುಮಾರು ಜನ ಓಡಾಡ್ತಾ ಇದ್ದಾರೆ, ಅವರು ಮುಸ್ಲಿಂ ಸಮುದಾಯದವರು. ಮುಸ್ಲಿಂ ಸಮುದಾಯ ಒಬ್ಬ ಜಮೀರ್ ಅಹಮದ್ ಅವ್ರು ಇಲ್ಲದೆ ಇದ್ರೆ ಏನಾಯ್ತ್ರಿ? ಬೇರೆ ಕಾಂಗ್ರೆಸ್ನ ನಾಯಕರಿದ್ದಾರೆ, ಅವ್ರು ಬಂದು ಮಲ್ಲಣ್ಣ ಅವರ ಮಗನ ಗೆಲ್ಲಿಸ್ಬೇಕು ಅಂತ ನಿಂತ್ಕೊಂಡಿದ್ದಾರೆ. ಹೆಂಗ್ ಹೇಳ್ತೀರಿ ನೀವು? ಇಲ್ಲಿ ಈಗ ಜಮೀರ್ ಅಹಮದಿಗೆ ಅವಮಾನ ಆಗೋದು, ನನಗಾಗೋದು ಎರಡು ಒಂದು. ಇಬ್ರಾಹಿಂ ಸಾಹೇಬರು, ಜಮೀರ್ ಅಹಮದ್ದು, ಹ್ಮ್ ಸಲೀಂ ಅಹಮದ್ ಪ್ರಶ್ನೆ ಅಲ್ಲ. ಹ್ಮ್ ಇಲ್ಲಿ ಪ್ರಶ್ನೆ ಬಂದಿರತಕ್ಕಂಥದ್ದು ದಾವಣಗೆರೆಯ ಮುಸ್ಲಿಂ ಮತದಾರರದ್ದು. ಹ್ಮ್ ಸೊ ಆ ಪ್ರಶ್ನೆ ಬಂದ್ರಿಂದ ನಾವು ಬಂದರೂ ಅಷ್ಟೇ, ಅವ್ರು ಬಂದರೂ ಅಷ್ಟೇ. ಓಕೆ. ಮಂತ್ರಿ ಬಂದಿದ್ದಾರೆ, ಜನ ಹೋಗ್ಬೇಕು, ಹ್ಮ್ ಹ್ಮ್ ಶಾಲ್ ಹಾಕ್ಕೋತಾರೆ, ಹೋಗಿದ್ದಾರೆ. ಹ್ಮ್ ಬಟ್ ಅದು ವೋಟರ್ಸ್ಗಳು ರಿಯಾಕ್ಷನ್ ಏನು ಮಾಡ್ತಿದ್ದಾರೆ ಹ್ಮ್ ಅದು ಇಂಪಾರ್ಟೆಂಟ್. ಹ್ಮ್ ಅವ್ರಿಗೆ ಓಟ್ ಕೇಳಕ್ಕೆ ಧೈರ್ಯ ಬರ್ತಾ ಇಲ್ಲ, ಹ್ಮ್ ಹ್ಮ್ ಓಟ್ ಕೇಳಕ್ಕೆ ಧೈರ್ಯ ಬರ್ತಾ ಇಲ್ಲ. ಹಾಗಾಗಿ ಯಾರೋ ಮಂತ್ರಿಗಳು ಇದುವರೆಗೆ ಒಬ್ಬರು ಇಬ್ಬರು ಬಿಟ್ಟರೆ ಬಾಕಿ ಯಾರೂ ಬರಲೇ ಇಲ್ಲ. ಹ್ಮ್ ಇಲ್ದಿದ್ರೆ 10 ಜನ 20 ಜನ ಬಂದು ಕೂತ್ಕೊಳ್ಳೋರು. ಹಾ. ಇವತ್ತಿನವರೆಗೂ ಪಾರ್ಟಿ ಪ್ರೆಸಿಡೆಂಟ್ ಬಂದಿಲ್ಲ, ಹ್ಮ್ ನಾಮಿನೇಷನ್ ಹಾಕಿ ಹೋದದ್ದಲ್ದೆ. ಹ್ಮ್ ಆಮೇಲೆ ಇಲ್ಲಿ ಸಿದ್ದರಾಮಯ್ಯನವರು ಕೇವಲ 2-3 ದಿವಸ ಬರ್ತಾ ಇದ್ದಾರೆ. ಹ್ಮ್ ಸೊ ಇದನ್ನು ಎಷ್ಟು ನಾವು ಪ್ರಯತ್ನ ಪಟ್ಟರೂ ಕೂಡ ಜನರು ಒಂದು ತೀರ್ಮಾನಕ್ಕೆ ಬಂದರೆ ಆ ತೀರ್ಮಾನ ಬದಲಾಯಿಸೋದು ಭಾರಿ ಕಷ್ಟ. ನೀವು ಗ್ರೌಂಡಲ್ಲಿ ಓಡಾಡ್ತಾ ಇದ್ದೀರಿ, ನೀವೆಲ್ಲೇ ಕೂತ್ಕೊಂಡ್ರು ಗ್ರೌಂಡಲ್ಲಿ ಏನಾಗ್ತಿದೆ ಅನ್ನೋ ರಿಪೋರ್ಟ್ ತಗೊಳ್ತಾ ಇದ್ದೀರಿ. ನೀವೊಂದು ಸಮುದಾಯವನ್ನ ಈಗ ಹೇಳಿದ್ರಿ, ಹೇಗಿದೆ ಆ ಸಮುದಾಯದ ಭಾವನೆ, ಏನಾಗಿದೆ? ಆ ಸಮುದಾಯದ ಭಾವನೆ ಕಾಂಗ್ರೆಸ್ಸಿಗೆ ಕೊಡಬಾರ್ದು. ಅದ್ರಲ್ಲಿ ಬಂದಿರೋದೇನು ಅಂದರೆ 2-3 ಜನ ಇಂಡಿಪೆಂಡೆಂಟ್ ನಿಂತಿದ್ದಾರೆ. ಅವರೇನಾದರೂ ಎಲ್ಲರೂ ವಾಪಸ್ ತೆಕ್ಕೊಂಡ್ರೆ 100% ಆದಿಲ್ ಪಾಷಾ ಅವ್ರು ಗೆಲ್ತಾರೆ. ಅದಿಲ್ಲದೆ ಇದ್ರೆ ಬಿ ಜೆ ಪಿ ಇವರಿಗೆ ಫೈಟ್ ಇರ್ತಕ್ಕಂಥದ್ದು. ಆದಿಲ್ ಮತ್ತೆ ಬಿಜೆಪಿ ಅವರಿಗೆ ಫೈಟ್ ಇದೆ. ಅದು ಇಲ್ಲದ್ರೆ 3ನೇ ಪ್ಲೇಸಿಗೆ ಕಾಂಗ್ರೆಸ್ ಹೋಗಿದೆ. ಕಾಂಗ್ರೆಸ್ 2ನೇ ಪ್ಲೇಸಿಗೆ ಬರೋ ಸ್ಥಿತಿಯಲ್ಲೂ ಕೂಡ ಇಲ್ಲ ಇವತ್ತು. ಒಬ್ಬ ಅಲ್ಪಸಂಖ್ಯಾತ ನಾಯಕನಿಗೆ ಟಿಕೆಟ್ ಕೊಟ್ಟಿದ್ದಿದ್ರೆ ಕಾಂಗ್ರೆಸ್ ಗೆಲ್ಕೊಂಡ್ ಬರ್ತಾ ಇತ್ತು. 100% ಗೆಲ್ಲೋರು. 86,000 ಓಟ್ ಅವರೇ ಇದ್ದಾರಲ್ಲ. ಆಮೇಲೆ ಈ ಎಲೆಕ್ಷನ್ ಜಿದ್ದೆ ಆಗ್ತಿರ್ಲಿಲ್ಲ. ಈ ಮಲ್ಲಿಕಾರ್ಜುನ ನಿಂತು ಮುಸ್ಲಿಮೇ ಕ್ಯಾಂಡಿಡೇಟ್ ಮಾಡಿ ಗೆಲ್ಲಿಸ್ಬಿಟ್ಟಿದ್ರೆ ಮಲ್ಲಿಕಾರ್ಜುನ ಶಕ್ತಿ ಜಾಸ್ತಿ ಆಗೋದು, ಮುಂದೆ ಅವ್ರ ಧರ್ಮಪತ್ನಿ MP ಗೆ ಇನ್ನೂ ಈಸಿ ಆಗೋದು, ಇವ್ರಿಗೆ ಈಸಿ ಆಗೋದು. ಬಟ್ ಬರೋದೇನು ಅಂದರೆ ಎಲ್ಲರದ್ದು ನನಗೆ ಬೇಕು ಅಂದಾಗ ಜನರೆಲ್ಲ ಅದು ತಪ್ಪು ಮೆಸೇಜ್ ಹೋಗುತ್ತೆ. ಈ ನಿರ್ಧಾರ ಮುಂಬರುವಂತ ಎಲೆಕ್ಷನ್ಸ್ ಗಳಿಗೆ ಹೊಡೆತ ಕೊಡುತ್ತಾ? 100%. ನಾ ಹೇಳಿದ್ನಲ್ಲ, ಕಾಂಗ್ರೆಸ್ ಪಕ್ಷ ತನ್ನ ಸಮಾಪ್ತಿಯನ್ನು ತಾನೇ ಮಾಡ್ಕೊಂಡಿದೆ. ಸುಸೈಡ್ ಮಾಡ್ಕೊಂಡ್ರು ಅವರು.
ಇವತ್ತು ಕರ್ನಾಟಕದಲ್ಲಿ ಮುಸ್ಲಿಂ ಸಮಾಜ ಕಾಂಗ್ರೆಸ್ಸಿಗೆ ಕೈ ಬಿಟ್ಟರೆ ಯಾವ ಸಮಾಜದವ್ರಿಗೆ ಕಾಂಗ್ರೆಸ್ಸಿಗೆ ಓಟ್ ಕೊಡ್ತಾ ಇದ್ದು? ಒಂದು ಮುಸ್ಲಿಂ, ಒಂದು ದಲಿತರು. ಯಾಕೆ ಇಲ್ಲಿ ಬರೀ ಮುಸ್ಲಿಂ ಸಮುದಾಯದವ್ರದೇ ಚರ್ಚೆ ಆಗ್ಬೇಕು? 50,000 ಲಿಂಗಾಯತ ವೋಟರ್ಸ್ ಇದ್ದಾರೆ. ಯಾರು ಹೇಳಿದ್ರು? ಅದೇ ನಿಮಗೆ ತಪ್ಪು. ಟೋಟಲ್ ಲಿಂಗಾಯತ ಓಟ್ ಇರ್ತಕ್ಕಂಥದ್ದು 30,000. ಓಕೆ. ಮರಾಠ ವೋಟರ್ಸ್ 18,000, ಕುರುಬರ ಓಟು 16,000, ನಾಯಕರ ಓಟು 18,000, ಮುಸ್ಲಿಂ ಓಟು 86,000 ಇದೆ. ಇಡೀ ಜಿಲ್ಲೆಯಲ್ಲಿ ಒಂದು ಮುಸ್ಲಿಂ ಸೀಟ್ ಕೊಡೋಕ್ಕಾಗಲ್ವಾ? ಇಡೀ ಜಿಲ್ಲೆಯಲ್ಲಿ 1,20,00,000 ಜನಸಂಖ್ಯೆ ಇದೆ ಮುಸ್ಲಿಮ್ಸ್ದು ಕರ್ನಾಟಕ ರಾಜ್ಯದಲ್ಲಿ. ಹೋಗ್ಲಿ, ನೀವು 3 ವರ್ಷ ಸರ್ಕಾರ ಬಂತಲ್ಲ, ಈ ಸಮಾಜಕ್ಕೆ ಏನು ಮಾಡಿದ್ರಿ? 4% ರಿಸರ್ವೇಷನ್ ಇತ್ತು, ನಾನಿದ್ದಾಗ ಕೊಟ್ಟಿದ್ದು ಅದು. ಅದನ್ನು 3 ವರ್ಷ ಆಯ್ತು, ಇವತ್ತಿಲ್ಲ ಅದು. ಯಡಿಯೂರಪ್ಪ ಇದ್ದಾಗಲೂ ರಿಸರ್ವೇಷನ್ ಇತ್ತು, ಕಾಂಗ್ರೆಸ್ ಬಂದ್ಮೇಲೆ ಆ ರಿಸರ್ವೇಷನ್ ನಿಂತೋಯ್ತು. ಅಂದ್ರೆ ಜನ ಮುಸ್ಲಿಮ್ಸ್ ಯಡಿಯೂರಪ್ಪನಿಗೆ ಲೈಕ್ ಮಾಡ್ತಾರೆ, ಕಾಂಗ್ರೆಸ್ಸಿಗೆ ಲೈಕ್ ಮಾಡ್ತಾರೆ. ಬಡ್ಜೆಟ್ನಲ್ಲಿ 10,000 ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರಿ, 2,500 3,000 ಕೋಟಿ ಅದು ಪೂರ ಕೊಡೋದಿಲ್ಲ. ಈ ಥರ ಅನೇಕ ಪ್ರಶ್ನೆಗಳು, ಸಮಸ್ಯೆಗಳು ಅಲ್ಪಸಂಖ್ಯಾತರ ಬಗ್ಗೆ ಎಲ್ಲೂ ಮಾತಾಡಲ್ಲ. ಕಾರಣ ಕಾಂಗ್ರೆಸ್ಸು BJPದು ಹಾರ್ಡ್ ಹಿಂದುತ್ವ ಇದೆ, ನಾವು ಸಾಫ್ಟ್ ಹಿಂದುತ್ವ ಹೋದರೆ ನಮಗೆ ಓಟ್ ಬರ್ತವೆ ಹಿಂದೂಗಳದ್ದು. ಈ ದೇಶದ 99% ಹಿಂದೂ ಸೆಕ್ಯುಲರು, ಕಮ್ಯುನಲ್ ಅಲ್ಲ. ಮೋದಿಗೆ ಬಂದಿರೋದೇ 30% ಓಟು, 70% ಅವ್ರಿಗೆ ವಿರುದ್ಧವಾಗಿದ್ದಾರೆ. ಈ ದೇಶದ ಹಿಂದುತ್ವ ಆಗಿದ್ರೆ ನಾಥರಾಮ್ ಗೋಡ್ಸೆ ಯಾವತ್ತೂ ಪ್ರೈಮ್ ಮಿನಿಸ್ಟರ್ ಆಗಬೇಕಾಯ್ತು. ಇಲ್ಲಿ ಇವತ್ತು ಕಾಂಗ್ರೆಸ್ಸಿನ ವೈಫಲ್ಯದಿಂದ BJP ಬಂತೆ ಹೊರತು BJP ಸಾಮರ್ಥ್ಯದಿಂದ ಬಂದಿದ್ದಲ್ಲ. ಓಕೆ. ಸೊ ನೀವು ಈ ಹಿಂದಿನ ಚುನಾವಣೆಗಳಲ್ಲಿ, ಅದು JDS ಪಾರ್ಟಿಯಲ್ಲಿದ್ದಾಗೋ ಅಥವಾ ಕಾಂಗ್ರೆಸ್ ಅಲ್ಲಿದ್ದಾಗೋ, ಎಲ್ಲಿ ಹೋದ್ರೂ ಕೂಡ ನಿಮ್ಮೊಬ್ಬ ಸ್ಟಾರ್ ಕ್ಯಾಂಪೇನರ್ ಥರ ನಿಮ್ಮನ್ನ ಅಲ್ಲಿ ಕರೆಸ್ಕೊಳ್ತಾ ಇದ್ರು. ನಿಮ್ಮ ಮಾತನ್ನ ಹೆಚ್ಚೆಚ್ಚಾಗಿ ಎಲ್ಲಿ ಲಿಂಗಾಯತ ವೋಟರ್ಸ್ ಇದ್ದಾರೋ ಅಲ್ಲಿ ನಿಮ್ಮನ್ನ ಜಾಸ್ತಿ ಕರೆಸ್ತಾ ಇದ್ರು. ಅದೆಲ್ಲ ಟ್ರೆಂಡ್ ಆಯಿತು. ನಿಮ್ಮ ನಂತರ ನಾವು ಕಮ್ಯುನಿಟಿ ವಾಯ್ಸ್ ನೋಡೋದಾದ್ರೆ ಜಮೀರ್ ಅಹಮದ್ ಖಾನ್ ಅವರು ಹಂಗಿದ್ದಾರೆ. ಕಾಂಗ್ರೆಸ್ನ ಹೈಕಮಾಂಡೇ ಬಿಡುಗಡೆ ಮಾಡಿರುವಂತ ಲಿಸ್ಟ್ ಅಲ್ಲಿ 3 ಜನ ಸ್ಟಾರ್ ಪ್ರಚಾರಕರು, ಒಬ್ಬ CM ಮತ್ತೆ DCM, ಮತ್ತೊಂದು ಜಮೀರ್ ಅಹಮದ್ ಖಾನ್ ಅವರು. ಜಮೀರ್ ಅಹಮದ್ ಖಾನ್ ಅವರು ಕೇರಳಕ್ಕೆ ಹೋಗಿದ್ದಾರೆ, ಇಲ್ಲಿ ಇನ್ನೂ ಬಂದಿಲ್ಲ. ಅವ್ರು ಬರ್ದೇ ಇದ್ರು ನಡೆಯುತ್ತೆ ಅನ್ನುವಂಥದ್ದು ಸಚಿವರ ಮಾತು. ಏನಂತೀರಿ ಇದಕ್ಕೆ? ಬರಲೇಬೇಡ ಅಂತ ಕ್ಯಾಂಡಿಡೇಟ್ ಹೇಳಿದ್ದಾರೆ, ಇನ್ನಾಗ ಬರ್ತಾರೆ? ಕ್ಯಾಂಡಿಡೇಟ್ ತಂದೆನೇ ಹೇಳಿದ್ದಾರೆ, ಯಾರು ಕೇಳ್ತಾರೆ? ಅದಕ್ಕೆ ಸರ್ವಜ್ಞ ಹೇಳಿದಾನಲ್ಲ, ಬರಿಯ ಕಾಲಲ್ಲಿ ನಡೆಯುವನ, ಕರಿಯದೆ ಬರೋವನ, ಕರೆದು ಇಡಿ ಓಡಿ ಸರ್ವಜ್ಞ ಅಂತ. ಸೊ ಅವ್ರು ಯಾಕೆ ಬರಕ್ಕೆ ಹೋಗ್ತಾರೆ ಪಾಪ? ಅದು ಇಷ್ಟು ಅವಮಾನ ಮಾಡಬಾರ್ದಾಗಿತ್ತು. ಕಾಂಗ್ರೆಸ್ ಸ್ಟಾರ್ ಕ್ಯಾಂಪೇನರ್ ಹಾಕಿದ್ರು ಅಂತ ಹೇಳಿದ್ರೆ ಸ್ಟಾರ್ ಕ್ಯಾಂಪೇನರ್ ಯಾರು ಇಲ್ವ? ಇಲ್ಲಿ ಇದಾರೆ. ಬಟ್ ಏನಾಗಿದೆ ಅಂತ ಹೇಳಿದ್ರೆ ಇವರು ಪೂರ್ಣವಾಗಿ ಅದನ್ನು ಯಾರು ಬಂದರೂ ಇಲ್ಲಿ ಆಗಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಓಕೆ, ಅದಕ್ಕೆ ಬರ್ತಾ ಇಲ್ಲ ಜಮೀರ್ ಅವರು. ನನಗೇನು ಅನ್ಸೋದಿಲ್ಲ, ಅವ್ರ ಪಾರ್ಟಿಗೆ ಬಿಟ್ಟಿದ್ದು. ಅವ್ರ ಪಾರ್ಟಿಯವ್ರು ಏನು ಮಾಡ್ಕೋತಾರೆ ಅವ್ರಿಗೆ ಬಿಟ್ಟಿದ್ದು, ನನಗೆ ಬಿಟ್ಟಿದ್ದಲ್ಲ. ಆಸ್ ಅ ಕಮ್ಯುನಿಟಿ ಲೀಡರ್, ಆಸ್ ಅ ಕಮ್ಯುನಿಟಿ ಇಟ್ ಇಸ್ ರಾಂಗ್, ತಪ್ಪದು. ಓಕೆ. ಸೊ ಕೆಲವೊಬ್ರು ಮಾತಾಡ್ಕೊಳ್ತಾ ಇದ್ದಾರೆ, CM ಇಬ್ರಾಹಿಂ ಅವರು ಇಲ್ಲಿಗೆ ಬಂದಿರೋದು ಕಾಂಗ್ರೆಸ್ನ ಸೋಲ್ಸೋದಕ್ಕೆ, BJPನ ಗೆಲ್ಸೋದಕ್ಕೆ. ಇಸ್ ದಟ್ ರೈಟ್? ಅದು ಕಾಂಗ್ರೆಸ್ಸಿನಿಂದ ಫಸ್ಟು ಯಾವತ್ತು ಮುಸ್ಲಿಮ್ಸಿಗೆ ಇದೇ ಹೇಳ್ಕೊಂಡು ಬಂದರು, ನಮಗೆ ಕೊಡದಿದ್ದಾರೆ BJP. ಏನು ಬಂದು BJP 11 ವರ್ಷ ಮೋದಿ ಇದ್ರಲ್ಲ, ಏನಾಗಿದೆ? ಯಡಿಯೂರಪ್ಪ ಇದ್ರಲ್ಲ, ಈ ಆಡಳಿತಕ್ಕಿಂತ ಯಡಿಯೂರಪ್ಪನ ಆಡಳಿತನೇ ಎಷ್ಟು ಚೆನ್ನಾಗಿತ್ತು. 100%. ನಾನು ಯಡಿಯೂರಪ್ಪ ಯಾವತ್ತೂ ಕಮ್ಯುನಲ್ ಅಂತ ಹೇಳಲಿಲ್ಲ, ಬಹಿರಂಗ ಹೇಳ್ತೇನೆ. ಅಟಲ್ ಬಿಹಾರಿ ವಾಜಪೇಯಿ ಯಾವತ್ತೂ ನಾನು ಕಮ್ಯುನಲ್ ಅಂತ ಹೇಳಲಿಲ್ಲ. ಯಡಿಯೂರಪ್ಪ ನೆಲದಾಗಿದ್ದ ಮನುಷ್ಯ, ಆತನಿಗೆ ಗೊತ್ತಿದೆ ಏನು ಅಂತ. ಸಿದ್ದರಾಮಯ್ಯನವರು ಕಮ್ಯುನಲ್ ಅಲ್ಲ, ಅವರು ಸೆಕ್ಯುಲರೇ. ಬಟ್ ಅದೇನಾಗಿದೆ, ಹಿಂದಿಂತ ಚೀಫ್ ಮಿನಿಸ್ಟರ್ ಅದೇನು ಶಕ್ತಿ ಇತ್ತು ಅವರಿಗೆ, ಇವತ್ತು ಅದು ತೋರ್ತಾ ಇಲ್ಲ. ಯಾಕೆ? ಏನ್ ಅನ್ಸುತ್ತೆ ನನಗೆ? ಅದೇ ಅನ್ನಿಸಲ್ಲ. ನಾನು ಇವತ್ತು ಸಿದ್ದರಾಮಯ್ಯನಿಗೆ ಆತ್ಮೀಯನೇ, ಫ್ರೆಂಡ್ಸ್ ನೀವೆಲ್ಲ. ಹೌದು. ಬಟ್ ಅದೇನಾಗಿದೆ, ಯಾಕೆ ಅವರು ನಿಶಕ್ತರಾದ್ರು ಗೊತ್ತಿಲ್ಲ. ಬಟ್ ಈ ಟರ್ಮ್ ಅವ್ರಿಗೆ ಶಕ್ತಿ ಕುಂದೋ ತರ ಮಾಡಿದೆ. ಆಗಿದೆ. ಓಕೆ, ರೈಟ್ ಸರ್. ಇವತ್ತಿನ ಸ್ಕೆಡ್ಯೂಲ್ ಸಾಯಂಕಾಲ ಇವತ್ತು ಪಬ್ಲಿಕ್ ಮೀಟಿಂಗ್ಗಳಿದ್ದಾವೆ,
ಅದು ಎಲ್ಲೆಲ್ಲಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಸಾಯಂಕಾಲ ಪಬ್ಲಿಕ್ ಮೀಟಿಂಗ್ ನಡೆಯುತ್ತೆ. ಓಕೆ, ನಿಮ್ಮ ಕ್ಯಾಂಡಿಡೇಟ್ ಗೆಲ್ತಾರ ಹಾಗಾದ್ರೆ? 100%. 100%. ಓಕೆ, ಇನ್ನೊಂದು ಮಾತಿದೆ, ದಾವಣಗೆರೆ ದಕ್ಷಿಣದವರಲ್ಲ ನಿಮ್ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ ಜನ. ಅಲ್ಲೇ ಭಾಷಾನಗರದಲ್ಲೇ ಅವ್ರ ಮನೆ ಇರೋದು. ಹೌದಾ, ನಿಜನಾ? 100% ಅಲ್ಲೇ ಮನೆ ಇದೆ. ನೆನ್ನೆ ಅವ್ರ ಏರಿಯಾಕ್ಕೆ ಹೋಗಿ ಬಂದೆ ನಾನು. ಓಕೆ, ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆ ಒಂದ್ ಸ್ವಲ್ಪ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ರಿ. ಥ್ಯಾಂಕ್ ಯು. ಕಂಗ್ರಾಚುಲೇಷನ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು. ನೀವು ಬೆಂಗಳೂರಲ್ಲಿ ಇರ್ತೀರಾ ಇಲ್ಲ ಹಾವೇರಿಯಲ್ಲಿ ಇರ್ತೀರಾ ಈಗ? ನಾನ್ ಬೆಂಗಳೂರು, ನಾನು ಹುಟ್ಟಿದ್ ಬ್ಯಾಡಗಿ. ರೈಟ್ ಸರ್. ನಮ್ಮ ಪ್ರಣಾಳಿಕೆ. ಓಕೆ, ಈ ಪ್ರಣಾಳಿಕೆ ನಾನು ಡೆಫಿನೆಟ್ಲಿ ಓದ್ತೀನಿ, ಬಟ್ ಇದ್ರಲ್ಲಿರುವಂತಹ ಒಂದಿಷ್ಟು ಕೀ ಪಾಯಿಂಟ್ಸ್ ನೀವು ಮತದಾರರಿಗೆ ಹೇಳೋದಾದ್ರೆ ಏನಿದೆ? ರೈತರಿಗೆ ನ್ಯಾಯ ಕೊಡ್ತಕ್ಕಂಥದ್ದು, ಕಾರ್ಮಿಕರಿಗೆ ನ್ಯಾಯ ಕೊಡ್ತಕ್ಕಂಥದ್ದು, ದಲಿತರಿಗೆ ನ್ಯಾಯ ಕೊಡ್ತಕ್ಕಂಥದ್ದು. ಇವತ್ತೇನು ದಲಿತರನ್ನ ಹೊಡೆದಾಕಿದಾರೋ ಎಡಗೈ ಬಲಗೈ ಬೋವಿ ಅಂತ, ಇದನ್ನೆಲ್ಲದನ್ನು ಸೇರಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಲ್ಪನೆ ಏನಿತ್ತು, ಕಾಂಶಿರಾಮ್ರವರ ಇಚ್ಛೆ ಏನಿತ್ತು, ಅದನ್ನು ನಾವು ಕರ್ನಾಟಕದಲ್ಲಿ ಮಾಡ್ತೀವಿ. ನಂಬರ್ 1. ನಂಬರ್ 2, ಜಿಸ್ಕಿ ಜಿಸ್ನಿ ಹಿಸ್ಸೆದಾರಿ ಉಸ್ಕಿ ಉತ್ನಿ ಭಾಗ್ಯದಾರಿ. ಮುಸ್ಲಿಮ್ಸು ಅವ್ರ ಸಂಖ್ಯೆ ಎಷ್ಟಿದೆ ಅವ್ರಿಗೆ ಅನುಗುಣವಾಗಿ ಕುರುಬರು, ಲಿಂಗಾಯತರು, ಒಕ್ಕಲಿಗರು, ಯಾರ್ಯಾರು ಎಷ್ಟು ಸಂಖ್ಯೆ ಇದೆಯೋ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಇದು ಏನು ನಮ್ದು ನೀತಿ ಇದೆ, ಅದನ್ನು ನಾವು ಮಾಡಬೇಕು ಅಂತ ತೀರ್ಮಾನ. ಓಕೆ ಸರ್, ಬೈ ಎಲೆಕ್ಷನ್ ನಡೀತಾ ಇರೋದು ಕರ್ನಾಟಕದಲ್ಲಿ 2 ಕಡೆ, ಬಾಗಲಕೋಟೆ ಮತ್ತೊಂದು ದಾವಣಗೆರೆ ದಕ್ಷಿಣ. ನೀವು ಇಲ್ಲೇ ಠಿಕಾಣಿ ಹೊಡಿದ್ರೆ ಏನ್ ಕಾರಣ ಅಂತ? ಅಲ್ಲ, ಬಾಗಲಕೋಟೆ ನಮ್ಮ ಕ್ಯಾಂಡಿಡೇಟ್ ಇಲ್ಲ. ಓಕೆ, ಇಲ್ದರ ಕಡೆ ನಾವು ಭಿಕ್ಷೆ ಬಿಡಿ ಅಂತ ಕ್ಯಾಂಡಿಡೇಟ್ ಆಗ್ಬೋದಿತ್ತಲ್ವಾ? ಅದು ಆ ಟೈಮ್ ಇರಲಿಲ್ಲ ನಮಗೆ, ಲೇಟ್ ಆಯಿತು, ಮಾಡಲಿಲ್ಲ. ರೈಟ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಇದು CM ಇಬ್ರಾಹಿಂ ಅವರ ಮಾತಾಗಿತ್ತು. ಸಮಾನ ಮನಸ್ಕರೆಲ್ಲರೂ ಕೂಡ ಸೇರ್ಕೊಂಡು ಕರ್ನಾಟಕ ನವನಿರ್ಮಾಣ ಆಂದೋಲನ ಅನ್ನುವಂತಹ ಒಂದು ಸಂಘವನ್ನ ಶುರು ಮಾಡ್ತಾರೆ. ಅದರಿಂದ ಆದಿಲ್ ಅವರನ್ನ ದಾವಣಗೆರೆ ದಕ್ಷಿಣದಿಂದ ಕಣಕ್ಕಿಳಿಸಿದ್ದಾರೆ. ಅವರ ಪರವಾಗಿ ಭರ್ಜರಿ ಕ್ಯಾಂಪೇನ್ಗಳು ಕೂಡ ಆಗ್ತಾ ಇದೆ. CM ಇಬ್ರಾಹಿಂ ಅವರು ತುಂಬಾ ದಿನದ ನಂತರ ಬಹಿರಂಗವಾಗಿ ಈ ರೀತಿ ಪ್ರಚಾರದ ಕಣದಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಮುಂದೇನಾಗುತ್ತೆ, ಜನ ಏನ್ ಬಯಸ್ತಾರೆ, ಆದಿಲ್ ಪಾಷಾ ಅವರು ಎಷ್ಟು ಓಟ್ ತಗೊಳ್ತಾರೆ, ಏನ್ ಆಗಬಹುದು? CM ಇಬ್ರಾಹಿಂ ಅವರೇ ಹೇಳ್ದಂಗೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ BJP ಇಲ್ಲ. ಮೊದಲ ಸ್ಥಾನದಲ್ಲಿ ನಾವಿದ್ದೀವಿ, 2ನೇ ಸ್ಥಾನದಲ್ಲಿ BJP ಇದೆ, 3ನೇ ಸ್ಥಾನದಲ್ಲಿ ಕಾಂಗ್ರೆಸ್ ಇದೆ ಅಂತಿದ್ದಾರಲ್ಲ, ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತಾ, ಗ್ರೌಂಡ್ ರಿಯಾಲಿಟಿ ಏನಿದೆ ಅನ್ನೋದು ಕೆಲವೇ ದಿನಗಳಲ್ಲಿ ಅರ್ಥ ಆಗುತ್ತೆ. ಹೋಪ್ಫುಲಿ ಈ ಮಾತುಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಾನು ಹೋಗಿ ಬರೋ ಸಮಯ. ನಮಸ್ಕಾರ.